ಮತ್ತೋರ್ವ ಬಾಣಂತಿ ಸಾವಿಗೀಡಾಗಿರುವಂತಹ ವರದಿ ಈಗ ಬರ್ತಾ ಇದೆ. ಇದು ಎಲ್ಲಾಯಿತು? 12 ವರ್ಷದ ನಂತರ ಪಾಪ ಗರ್ಭಿಣಿ ಆಗ್ತಾರೆ, ಮಗು ಕೂಡ ಹೆರಿಗೆ ಆಗುತ್ತೆ. ಅದಾದ ನಂತರ ಸಾವನ್ನಪ್ಪುತ್ತಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿರುವಂಥ ವರದಿ ಬರ್ತಾ ಇದೆ. ಹೆರಿಗೆ ಬಳಿಕ ಲೋ ಬಿಪಿ ಆಗಿ ಬಾಣಂತಿ ಅಂಜಲಿ ಪಾಟೀಲ್ 31 ವರ್ಷ ಸಾವನ್ನಪ್ಪಿರೋದು. ಬೆಳಗಾವಿ ತಾಲೂಕಿನ ನೀಲಜಿ ಗ್ರಾಮದ ಅಂಜಲಿ ಪಾಟೀಲ್ ಅಂತ ಹೇಳಿ 12 ವರ್ಷದ ಬಳಿಕ ಮೊದಲ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿರ್ತಾರೆ ಅಂಜಲಿ. ನಿನ್ನೆ ಮಧ್ಯಾಹ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಮಧ್ಯರಾತ್ರಿ ಹೆರಿಗೆ ಆಗುತ್ತೆ, ಬೆಳಗಿನ ಜಾವ ಸಾವನ್ನಪ್ಪುತ್ತಾರೆ. ಬಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶವಾಗಾರದ ಮುಂದೆ ವೈದ್ಯರ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹೆಸರು ಅಂಜಲಿ ಪಾಟೀಲ್ ಅಂತ, 32 ವರ್ಷ. ಅವಳು 1ನೇ ಪ್ರೆಗ್ನೆನ್ಸಿ ಇದ್ದಳು. ಪ್ರೈಮರಿ ಗಿರೋಡ ವಿತ್ 40 ವೀಕ್ಸ್ ವಿತ್ ಸೆಫಾಲಿಕ್ ಪ್ರೆಸೆಂಟೇಷನ್ ವಿತ್ ಪ್ರೇಸಿಯಸ್ ಪ್ರೆಗ್ನೆನ್ಸಿ. ಅವಳು ನಿನ್ನೆ ನಾವು ಅವಳ ಒ ಪಿ ಡಿಗೆ ಬಂದಿದ್ದಳು. ಒ ಪಿ ಡಿಯಾಗಿ ನೋಡಿ ಹೈ ರಿಸ್ಕ್ ಇರೋದ್ರಿಂದ ಮದುವೆಯಾಗಿ ಭಾಳ ವರ್ಷ ಆಯಿತು, ಮಕ್ಕಳಾಗಿಲ್ಲಾಗಿದ್ದು. ಅದಕ್ಕೆ ಅವಳನ್ನ ಎಲೆಕ್ಟಿವ್ ಮಾಡಬೇಕಂತ ಅಡ್ಮಿಟ್ ಮಾಡಿದ್ವಿ 4 ಗಂಟೆಗೆ. ಸೊ 4 ಗಂಟೆಗೆ ಅಡ್ಮಿಟ್ ಆಗಿದ್ದಳು. ಆಮೇಲೆ ಅವಳನ್ನ ರೂಟೀನ್ ಚೆಕಪ್ ಮಾಡುವಾಗ ನಮ್ಮ ಪ್ರೈಸ್ ರೂಮಲ್ಲಿ ಚೆಕಪ್ ಮಾಡಿದಾಗ ಅವಳು ಮಿಕೇನಿಯಮ್ ಇತ್ತು. ಮಿಕೇನಿಯಮ್ ಅಂದರೆ ಮಗು ಸಂಡಾಸ ಮಾಡಿದ್ರು. ಅದು ನೀರು ಹೊರಗೆ ಬಂದ ತಕ್ಷಣ ಗೊತ್ತಾಗ್ತದೆ. ಪೇಷಂಟ್ ಅಡ್ಮಿಟ್ ಮಾಡುವಾಗ ಅವ್ರು ನಡ್ಕೊಂಡು ಬಂದ ಪೇಷಂಟ್ ಅಡ್ಮಿಟ್ ಆಗಿದ್ದಾವ್ರಿ. ಮತ್ತು ಏನೂ ಇವತ್ತು ಮಾಡಂಗಿಲ್ಲ ಅಂತ ಹೇಳಿದ್ದು ರಾತ್ರಿ ಅವ್ರ ಗಂಡ ಅವ್ರು ಬಿಟ್ಟು ಮತ್ತು ಮನೆ ಕಡೆ ಹೋಗಿದ್ದಾರೆ. ಅವ್ರು ಬರೋಕ್ಕಿಂತ ಮೊದಲು ಅವ್ರು ಸೀಸರ್ ಮಾಡಿ ಅವ್ರು ಬಂದ ಮತ್ತು ಸೈನ್ ತೊಗೊಂಡಾರ್ರಿ ಅವ್ರು ಡಾಕ್ಟರ್. ಆದ ನಂತರ ಆಮೇಲೆ 12:30ವರೆಗೆ ರೀ ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಐತೆ ಅಂತ ಹೇಳ್ತಾರೆ. ನಮ್ಮ ಇವ್ರು ಅವ್ರ ಗಂಡ ಬೇರೆ ದವಾಖಾನೆಗೆ ನಾವು ತೊಗೊಂಡೋಗ್ತೀವಿ ಅಂದರೆ ಒಯ್ಯಾಕೆ ಕೊಡಲಿಲ್ಲ. ನಾವು ಇಲ್ಲಿ ನೋಡ್ಕೋತೀವಿ ಅಂತ ಹೇಳಿದಾರೆ ರೀ. 4 ಗಂಟೆಗೆ ಅವ್ರು ಡೇಟ್ ಆಗಿದೆ ಅಂತ ಹೇಳಿದಾರೆ 4 ರೀ. ಹಂಗೆ ಮಾಡಿ ಡಾಕ್ಟರ್ ಕೇರ್ಫುಲ್ಲಿ ಏನೂ ಇದು ಕೇರ್ಲೆಸ್ ಮಾಡಿದಾರೆ ರೀ ಎಲ್ಲ. ನಿನ್ನೆ ಸಂಜೆ 4 ಗಂಟೆಗೆ ಅಂಜಲಿ ಪಾಟೀಲ್ ಅಂತೇಳಿ 32 ಇಯರ್ಸ್ ಓಲ್ಡ್, ಪ್ರೈಮರಿ ಗ್ರಾವಿಡ ವಿತ್ 40 ವೀಕ್ಸ್ ಆಗಿದೆ. ಆಗಿರುವ ಪ್ರೆಗ್ನೆಂಟ್ ವುಮನ್ ನಮ್ಮಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆಗಿ ನಾವೆಲ್ಲ ನಮ್ಮ ಡಾಕ್ಟ್ರು ಗೈನೆಕ್ ಅಸೋಸಿಯೇಟ್ ಪ್ರೊಫೆಸರ್ ಅವರು ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ಸ್ವಲ್ಪ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತೇಳಿ ಎಲ್ಲ ನೋಡಿ, ಮತ್ತು ಅವರು ಇಮಿಡಿಯೇಟ್ಲಿ ಅದಕ್ಕೆ ಸಿಸರಿಯನ್ ಸೆಕ್ಷನ್ ಜರುರತ್ತಿರೋದ್ರಿಂದ ಇಮಿಡಿಯೇಟ್ಲಿ ಸಿಸರಿಯನ್ ಸೆಕ್ಷನ್ ಮಾಡಲಿಕ್ಕೆ ಓ ಟಿಗೆ ಕಳಿಸ್ತಾರೆ. ಓ ಟಿ ಮಾಡುವಾಗ ಈಗ ಓ ಟಿಯಲ್ಲಿ ಕರ್ಕೊಂಡು ಹೋದಾಗ ಸಡನ್ ಅವರಿಗೆ ಪಿಡ್ಸ್ ಬರ್ತದೆ. ಪಿಡ್ಸ್ ಬಂದು ಓ ಟಿ ಮಾಡಿದಾಗ ಸ್ವಲ್ಪ ಅವರಿಗೆ ಪೂರ ಬಿ ಪಿ ಡೌನ್ ಆಗ್ತದೆ. ಮತ್ತು ಸ್ವಲ್ಪ ಅಲ್ಲಿ ಅವರಿಗೆ ಈಗ ಅಮ್ನಿಯೋಟಿಕ್ ಫ್ಲೂಯಿಡಲ್ಲೆಲ್ಲ ಓಪನ್ ಮಾಡಿದಾಗ ಸ್ವಲ್ಪ ಸ್ಮೆಲ್ ಬರ್ತದೆ, ಅಂದರೆ ಇನ್ಫೆಕ್ಷನ್ ಆಗಿರ್ಬೋದು ಅಂತೇಳಿ, ಮತ್ತು ಅಮ್ನಿಯೋಟಿಕ್ ಫ್ಲೂಯಿಡ್ ಅಂಬೋಲಿಸಮ್ ಆಗಿರ್ಬೋದು ಅಂತೇಳಿ ಸಸ್ಪೆಕ್ಟ್ ಮಾಡ್ತಿದ್ದಾರೆ. ಮಾಡಿ ಅವರು ಅದನ್ನು ಪೇಷಂಟನ್ನೇ ರಿವ್ಯೂ ಮಾಡಲಿಕ್ಕೆ ಭಾಳ ಟ್ರೈ ಮಾಡ್ತಾರೆ. ಮಾಡಿ ಎಲ್ಲ ಇದು ಮಾಡ್ತಾರೆ. ಮಾಡಿ ಬೆಳಿಗ್ಗೆ 4 ಗಂಟೆಗೆ ಡೆತ್ ಆಗ್ತದೆ ಪೇಷಂಟ್. ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ ಸರ್. ಹಾಂ ವೈದ್ಯರ ನಿರ್ಲಕ್ಷ್ಯನೇ ಕಾರಣ. ಇದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಏನೂ ಕಂಡು ಬರುವುದಿಲ್ಲ. ಯಾಕಂದರೆ ಈಗ ಪೇಷಂಟ್ ಆ ಥರ ಈಗ ಏನಾಗ್ತದೆ ಇಲ್ಲಿ. ನನ್ನ ಸಹೋದ್ಯೋಗಿ ಈಗ ಚೇತನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚೇತನ್, ಬೆಳಗಾವಿಯಲ್ಲಿ ಸತತವಾಗಿ ಬಾಣಂತಿಯರ ಸಾವು ಕೂಡ ಆಗ್ತಾನೆ ಇದೆ, ಆ ವರದಿ ಕೂಡ ಬರ್ತಾ ಇದೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾರಾ ಇಲ್ವಾ ಅನ್ನುವಂಥದ್ದು ಇನ್ನೊಂದು ಕಡೆಗೆ. ಬಟ್ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಮತ್ತು ವೈದ್ಯರು ಏನು ಹೇಳ್ತಾ ಇದ್ದಾರೆ ವಿಚಾರದಲ್ಲಿ? ಖಂಡಿತವಾಗಿ ಬೆಳಗಾವಿಯಲ್ಲಿ ಮತ್ತೊಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವಿನ ಪ್ರಕರಣ ಏನು ಬೆಳಕಿಗೆ ಬಂದಿರುವಂತದ್ದು. ಏನು ಬೆಳಗಾವಿ ತಾಲೂಕಿನ ನಿರ್ಜಿ ಗ್ರಾಮದ ಏನು ಅಂಜಲಿ ಪಾಟೀಲ್ ಏನು ಮಹಿಳೆ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿರ್ತಾಳೆ. ಆ
ಹೆರಿಗೆ ಕೂಡ ಆಗತ್ತೆ ನಿನ್ನೆ ರಾತ್ರಿ. ಆದ್ರೆ ಬೆಳಿಗ್ಗೆ ಏಕಾಏಕಿ ಲೋ BP ಇಂದ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ರೆ, ನಂತರ ಕೆಲವೊಂದಿಷ್ಟು ವೈದ್ಯಕೀಯ ಕಾರಣಗಳನ್ನು ಕೊಡ್ತಾ ಇದ್ದಾರೆ. AFT ಅಂತ ಹೇಳಿ ಈ ಕಾರಣದಿಂದ ಮಹಿಳೆ ಸಾವನ್ನಪ್ಪಿದ್ದಾಳೆ ಎಂದು ವೈದ್ಯರು ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಸಂಪೂರ್ಣವಾಗಿ ಅಲೆಗಳೆದರು ಅವರ ಕುಟುಂಬಸ್ಥರು. ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ, ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಈ ಕಾರಣವಾಗಿ ಏನು ಮಹಿಳೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಅವರ ಕುಟುಂಬಸ್ಥರು ಈಗ ಏನು ಬಿಮ್ಸ್ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸ್ತಿರುವಂತದ್ದು. ಅದರಲ್ಲೂ ಕೂಡ ಒಂದು ಉದ್ವಿಗ್ನ ಪರಿಸ್ಥಿತಿ ಈಗ ಬಿಮ್ಸ್ ಆಸ್ಪತ್ರೆ ಎದುರು ನಿರ್ಮಾಣವಾಗಿರುವಂತದ್ದು. ಸ್ಥಳಕ್ಕೆ APMC ಪೊಲೀಸರು ಕೂಡ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೆಲವಷ್ಟು ಅವರ ಸಂಬಂಧಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈಗ ವೈದ್ಯರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ವೈದ್ಯರು ಹೇಳುವ ಪ್ರಕಾರ ಇದರಲ್ಲಿ ನಮ್ದು ಯಾವುದೇ ನಿರ್ಲಕ್ಷ್ಯ ಇಲ್ಲ ಎನ್ನುವ ಮಾತುಗಳನ್ನ ವೈದ್ಯರು ಹೇಳ್ತಾ ಇದ್ರೆ, ಮತ್ತೊಂದೆಡೆ ಅವರ ಕುಟುಂಬಸ್ಥರು ಇದು ವೈದ್ಯರ ನಿರ್ಲಕ್ಷ್ಯದಿಂದನೇ ಆಗಿದೆ ಅನ್ನೋ ಮಾತುಗಳನ್ನ ಆರೋಪಗಳನ್ನ ಮಾಡ್ತಿರುವಂತದ್ದು. ಈಗಾಗಲೇ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಈ ಕುರಿತು ಪೊಲೀಸರು ಯಾವ ರೀತಿ ತನಿಖೆ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. ಓಕೆ ಚೇತನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.